ಹಲೋ ನಮಸ್ಕಾರ ವೀಕ್ಷಕರೇ, ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ನಾನು ಅರವಿಂದ್ ಸೇತುರಾವ್. ಮೊನ್ನೆ ಗುರುವಾರ ಬೆಳಗಾವಿಯ ಸುವರ್ಣಸೌಧದಲ್ಲಿ ನಡೆದಂತಹ ಪ್ರಹಸನ ಇಡೀ ರಾಜ್ಯಕ್ಕೆ ಚರ್ಚೆಗೆ ಕಾರಣವಾಗಿರತಕ್ಕಂಥ ವಿಚಾರ. ಬಿಜೆಪಿಯ ವಿಧಾನ ಪರಿಷತ್ನ ಸದಸ್ಯರಾದಂತಹ ಸಿ.ಟಿ. ರವಿ ಅವರನ್ನ ಪೊಲೀಸರು ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗಿದ್ದು, ಅವತ್ತು ರಾತ್ರಿ ಇಡೀ ಅವರನ್ನ ಎಲ್ಲೆಲ್ಲೋ ಸುತ್ತಾಡಿಸಿದ್ದು, ಅದಾದ ನಂತರ ಕೋರ್ಟ್ನಲ್ಲಿ ನಡೆದಂತಹ ವಾದ ಪ್ರತಿವಾದಗಳು, ಹೈಕೋರ್ಟ್ ಕೊಟ್ಟಂತಹ ಮಧ್ಯಂತರವಾದಂತಹ ಜಾಮೀನು, ಇದೆಲ್ಲ ವಿಚಾರವಾಗಿ ಸಿ.ಟಿ. ರವಿ ಅವರು ಈಗಾಗಲೇ ಸಾಕಷ್ಟು ಮಾತನಾಡಿದ್ದಾರೆ. ಕಾಂಗ್ರೆಸ್ನವರು ಅವ್ರದೇ ವರ್ಷನ್ ಹೇಳ್ತಾರೆ, ಸಿ.ಟಿ. ರವಿ ಅವರು ಇವ್ರದೇ ವರ್ಷನ್ ಅನ್ನ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಸತ್ಯಾಂಶ ಏನು? ಇದ್ರ ಬಗ್ಗೆ ಮಾತನಾಡೋದಕ್ಕೆ ಬಿಜೆಪಿಯ ವಿಧಾನ ಪರಿಷತ್ ಸದಸ್ಯರು, ಮಾಜಿ ಸಚಿವರು, ಬಿಜೆಪಿ ನಾಯಕರು ಸಿ.ಟಿ. ರವಿ ಅವರು ನಮ್ಮ ಜೊತೆ ಇದ್ದಾರೆ. ಕಾರ್ಯಕ್ರಮಕ್ಕೆ ಅವ್ರನ್ನ ಸ್ವಾಗತ ಮಾಡ್ತಾ ಇದ್ದೀನಿ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಹೇಗಿದೆ ಸರ್ ಹೆಲ್ತ್ ಇವಾಗ ನಿಮ್ಮದು? ಸ್ವಲ್ಪ ಮೈಕೈ ನೋವಿದೆ, ತಲೆದು ಸ್ವಲ್ಪ ಇನ್ನೊಂದು 2 ದಿನ ಬೇಕಾಗತ್ತೆ. ಮೂಗೇಟು ಅಂತಾರಲ್ಲ ನೋಡಿ, ಆ ಥರ ಈ ಥರದ ಪೆಟ್ಟು ಬಿದ್ದಿರೋದು. ಈ ಪಕ್ಕೆಲುಬನಲ್ಲಿ, ಬೆನ್ನು ಹಿಂದ್ಗಡೆ ಆ ಥರ ಮೂಗೇಟ್ ಬಿದ್ದಿದೆ. ಇಲ್ಲಿ ಕಾಲ ಹತ್ರ ಒಂದು ಸ್ವಲ್ಪ ಇದೆ. ಮತ್ತು ಈ ಬೇಬಿ ಸಿಟ್ಟಿಂಗ್ನಲ್ಲಿ ಕೂರಿಸಿ ಆ ಕಡೆ ಈ ಕಡೆ ದಡೂತಿ ಪೊಲೀಸರು ಕೂತಿದ್ರಲ್ಲ, ಹಿಂಗೇ ಕಾಲಿಡ್ಕೊಂಡು 15 ಗಂಟೆ 20 ಗಂಟೆ ಕೂತಿದ್ರಿಂದಾಗಿ ಈ 2 ಭಾಗದಲ್ಲಿ ಪೇಯ್ನ್ ಇದೆ. ಯಾಕೆಂದರೆ ಕಾಲು ಹಿಂಗೆ ಮುಂದೆ ನಿಡಂಗೂ ಇರಲಿಲ್ಲ, ಹಿಂದೆ ನಿಡಂಗೂ ಇರಲಿಲ್ಲ. ಆಮೇಲೆ ಲಾಂಗ್ ಜರ್ನಿ ಎತ್ತೆತ್ತ ಹಾಕೋದು. ನಾನು ಹೇಳಿದೆ ಬ್ಯಾಕ್ ಪೇಯ್ನ್ ಆಗ್ತಾಯಿದೆ ಅಂತ. ಅವ್ರಿಗೆ ಒಂದು ಬದಿಗೆ ಕೂತ್ಕೋತೀನಿ ಅಂದರೆ ಬದಿಗೆ ಕೂರ್ಸೋಕ್ಕೆ ತಯಾರಿರಲಿಲ್ಲ. ಅವರು ಮಧ್ಯದಲ್ಲೇ ಕೂತ್ಕೋಬೇಕು. ಅವ್ರದ್ದು ಸಿಸ್ಟಮ್ಗಳೆಲ್ಲ ಇದ್ವು ಆ ಸ್ಕಾರ್ಪಿಯೋದಲ್ಲಿ, ಆ ವೈರ್ಲೆಸ್ ಸಿಸ್ಟಮ್ಗಳೆಲ್ಲ, ಕಾಲು ನೀಡಂಗೂ ಇರಲಿಲ್ಲ. ಮತ್ತು ಅದು ಗಂಟೆಗಟ್ಟಲೆ, ಅಂದರೆ 10 ಗಂಟೆ 12 ಗಂಟೆ ಹಂಗೆ ಕೂರಿಸಿ. ಅಲ್ಲ, ಈಗ ಬೆಳಗಾವಿಯಿಂದ ಬೆಂಗಳೂರಿಗೆ ಬರೋದು ಬಿಟ್ಬಿಡಿ, ಅದ್ರ ಹಿಂದಿನ ದಿನ ನೈಟು, ಹಿಂದಿನ ದಿನದ್ದೇ ಆ ರೀತಿ ಒಂದು 12-13 ಗಂಟೆಗಳ ಕಾಲ ಸುತ್ತೋಡಿಸಿದ್ರಲ್ಲ. ಹಂಗಾಗಿ ಅದು ಸೇರಿ ಇದು ಸೇರಿ ಎತ್ತಾಕಬೇಕಾದ್ರೆ 50-60 ಜನ ಪೊಲೀಸರು. ನಾನೊಬ್ಬ ಮನುಷ್ಯ, MLA ಬಿಟ್ಬಿಡಿ, ಮನುಷ್ಯ ಅಂತಲೂ ನೋಡ್ದಲೇ ಮೂಟೆ ಎತ್ತೆ ಒಗಿದಿದ್ದು ಅವೆಲ್ಲವೂ ಸ್ವಲ್ಪ ಮೈಕೈ ನೋವು. ಈಗ ಅದಲ್ಲದೆ ಬೇರೆ ಹಾಸ್ಪಿಟಲ್ ನೀವು ತೋರಿಸಿ ಎಲ್ಲ ಇದು ಮಾಡಿದ್ದೀರಾ ಸರ್? ಟ್ರೀಟ್ಮೆಂಟು ತೊಗೊಂಡಿದ್ದೀನಿ. ಬೆಳಗ್ಗೆ ಇದನ್ನು ಕ್ಲೀನ್ ಮಾಡಿ ಕ್ರೀಮ್ ಹಚ್ಚಿ ರೀಬ್ಯಾಂಡೇಜ್ ಮಾಡಿ ಹೋದರು. ಅಲ್ಲಿಗೆ ತೊಗೊಂಡಿದ್ದೀನಿ. ನನಗೆ ಮುಂಚಿಂದಲೂ ಮಾತ್ರಿ ಅವಸ್ಥೆ ತೊಗೊಂಡು ಅಭ್ಯಾಸ ಇಲ್ಲ. ಇಂಜೆಕ್ಷನ್ ತೊಗೊಳೋದು ದೂರ. ಅವ್ರು TT ಇಂಜೆಕ್ಷನ್ ತೊಗೋಬೇಕು ಅಂದರೆ ನಾನು ಬೇಡ ಅಂದೆ. ಕೊರೋನಾದಲ್ಲೂ ಇಂಜೆಕ್ಷನ್ ತಗೊಂಡಿರಲಿಲ್ಲ. ಹಾಗಾಗಿ ಸ್ವಲ್ಪ ದೂರ. ವೆರಿ ಅನ್ಫಾರ್ಚುನೇಟ್ ಸರ್, ಇಷ್ಟೆಲ್ಲ ಘಟನಾವಳಿಗಳು ನಡೆದಿದ್ದು. ಬಟ್ ಒಂದು ರಾಜ್ಯದ ಜನಕ್ಕೆ ಇರತಕ್ಕಂಥ ಗೊಂದಲ, ಟು ಬಿ ಫ್ರಾಂಕ್, ಸದನದಲ್ಲಿ ಅವತ್ತು ನಡೆದದ್ದು ಏನು ಅಂತ ಅಂದ್ಬಿಟ್ಟು ಗೋಜಲಮಯವಾಗ್ಬಿಡ್ತು ನೋಡಿ. ಸದನದಲ್ಲಿ ನಮ್ಮ ಕಸ್ಟೋಡಿಯನ್ ಯಾರು? ನಮ್ಮ ಸಭಾಪತಿ. ಇನ್ನು TV ಮಾಧ್ಯಮದವರು ಮೇಲ್ಗಡೆ ಇದ್ದರು, ಅವರು ವಿಜುವಲ್ಸು. ಅಲ್ಲಿ ಸಭಾಪತಿಗಳು CC ಕ್ಯಾಮ್ರಾನೂ ಇಟ್ಟಿದ್ದಾರೆ, ಮೈಕ್ರೋ ಫೋನ್ಗಳನ್ನು ಇಟ್ಟಿದ್ದಾರೆ ನಮ್ಮ ವಾಯ್ಸ್ ರೆಕಾರ್ಡ್ ಆಗಲಿಕ್ಕೆ. ಆಮೇಲೆ ಸ್ಟೆನೋಗಳನ್ನು ಕೂರಿಸಿರ್ತಾರೆ. ದಾಖಲೆಗಳು ಅವ್ರ ಹತ್ರ ಇರ್ತವೆ. ಉಳಿದ ದಾಖಲೆಗಳು ನಮ್ಮ ಅಂತರಾತ್ಮದ್ದು. ಬಹಿರಂಗ ದಾಖಲೆಗಳು ಅವ್ರ ಹತ್ರ ಇರ್ತವೆ. ಕಾನೂನು ಪ್ರಕ್ರಿಯೆ ನಡೆಯೋದು ಬಹಿರಂಗ ದಾಖಲೆಗಳ ಆಧಾರದಲ್ಲಿ. ಅದನ್ನು ಸಭಾಪತಿಗಳೇ ಪಡಿಸಿದ್ದಾರೆ. ನಮ್ಮ ಹತ್ರ ಆಡಿಯೋ ವಿಡಿಯೋ ಏನೂ ಇಲ್ಲ ಅಂತ ಅವರೇ ಸ್ಪಷ್ಟಪಡಿಸಿದ್ದಾರೆ. ಹಾಗಾಗಿ ನಾನು ಅವರ ರೂಲಿಂಗನ್ನು ಮೀರಿ ನಾನೇನು ಮಾತಾಡೋಕ್ಕೆ ಬಯಸಲ್ಲ. ಬಟ್ ಕಾಂಗ್ರೆಸ್ನವರ ವರ್ಷ ನಮ್ಮ ಹತ್ರ ಆಡಿಯೋ ವಿಡಿಯೋ ಇದೆ, ದಾಖಲಾತಿಗಳು ನಮ್ಮ ಹತ್ರ ಇದೆ ಅಂತ ಹೇಳ್ತಾರೆ. ಕೊಡ್ಬೋದು, ಕೊಟ್ಟು ಸಭಾಪತಿಗಳಿಗೆ ಕೊಟ್ಟು ಅದನ್ನು FSL ತನಿಖೆಗೆ ಒಳಪಡಿಸಿ ಸಭಾಪತಿಗಳ ನಿರ್ಣಯಕ್ಕೆ ಬಿಡ್ಬೋದು. ಈಗೇನೆಂದರೆ ಆ ಥರ ಏನಾರು ಇತ್ತು ಅಂದರೆ, ಈಗ ನಮ್ಮ ನಿಯಮಾವಳಿಗಳ ಪ್ರಕಾರ ನಮ್ಮ ಕಸ್ಟೋಡಿಯನ್ ಸಭಾಪತಿಗಳು. ಸದನದ ಒಳಗೆ ನಡೆಯುವ ವಿದ್ಯಮಾನಗಳಿಗೆ, ವಿಧಾನ ಮಂಡಲದೊಳಗೆ ನಡೆಯುವ ವಿದ್ಯಮಾನಗಳಿಗೆ ನಮ್ಮ ಕೇರ್ ಟೇಕರು, ನಮ್ಮ ಕಸ್ಟೋಡಿಯನ್ನು ಸಭಾಪತಿಗಳು. ರೂಲಿಂಗ್ ಕೊಡಬೇಕಾದವರು ಅವರೇನೆ, ಆ್ಯಕ್ಷನ್ ಮಾಡಬೇಕಾದವರು ಕೂಡ ಅವರೇನೆ. ಹಾಗಾಗಿ ಅವರು ಆ್ಯಕ್ಷನ್ ಮಾಡ್ಬೋದು. ಗುಂಡಾಗಳನ್ನು ಕಳಿಸಿ ಆ್ಯಕ್ಷನ್ ಮಾಡ್ಸೋಕ್ಕೆ ಅವಕಾಶ ಇಲ್ಲ. ಬಟ್ ಸೋಷಿಯಲ್ ಮೀಡಿಯಾದಲ್ಲೂ ಒಂದಷ್ಟು ವೈರಲ್ ಆಗ್ತಾ ಇದೆ ಸರ್ ಅದು. ಅಂದರೆ ಅದು ಹೆಂಗಾಗಿದೆ ಅಂದರೆ, ಲಾಂಗ್ ಶಾಟು ಎಲ್ಲ ನೀವೆಲ್ಲ ಸದಸ್ಯರೆಲ್ಲರೂ ಇದ್ದೀರಾ, ಯಾರು ಏನಂದ್ರು ಅಂತ ಗೊತ್ತಾಗ್ತಿಲ್ಲ. ಬಟ್ ಒಂದಷ್ಟು ವೈರಲ್ ಮಾಡ್ತಾ ಇದ್ದಾರೆ, ಸಿ.ಟಿ. ರವಿ ಅವರು ಈ ಥರ ಮಾತಾಡಿದ್ರು ಅಂತ. ನನಗೆ ಗೊತ್ತಿಲ್ಲ. ಈಗ ಅವರವರ ಭಾವಕ್ಕೆ ಅವರವರು ಯಾವ್ಯಾವ ಶಬ್ದಗಳನ್ನು ಗ್ರಹಿಸ್ತಾರೋ ಗೊತ್ತಿಲ್ಲ ನನಗೆ. ನಾನು ಅದಕ್ಕೆ ಕಾಮೆಂಟ್ಸ್ ಮಾಡೋಕ್ಕೆ ಹೋಗಲ್ಲ. ಫ್ರೀಡಮ್ ಇದೆ ಸೋಷಿಯಲ್ ಮೀಡಿಯಾಕ್ಕೆ, ಅಪರಿಮಿತವಾಗಿರುವಂಥ ಫ್ರೀಡಮ್ ಇದೆ. ನಿಮಗೆ ಸಭಾಧ್ಯಕ್ಷರು ಅವ್ರ ಹತ್ರ ಇರುವ ಮೈಕ್ರೋಫೋನು, ಅವ್ರ ಹತ್ರ ಇರುವ CCTV, ಅವ್ರ ಹತ್ರ ಇರುವಂಥ ಕ್ಯಾಮ್ರಾಗಳು, ಅವರ ಸ್ಟೆನೋಗಳು ಬರ್ಕೊಂಡಿದ್ದು, ಅದರ ಆಧಾರದಲ್ಲಿ ತೀರ್ಪು ಕೊಡ್ತಾರೆ ಅವರು.
ಬಟ್ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಒಪ್ಕೊಂಡಿದ್ದಾರೆ, ಕೊಲೆಗಡುಕ ಅನ್ನೋ ಪದವನ್ನು ಬಳಸಿದ್ ನಾನು ನಿಜ ಅಂತ ಅವ್ರು ಒಪ್ಕೊಂಡಿದ್ದಾರೆ. ನಾನು ಅವರು ಏನು ಹೇಳಿದರು ಅನ್ನೋದು ನಂಗೆ ಕೇಳಿಲ್ಲ. ಹಾಗಾಗಿ ಅವ್ರು ಬಳಸಿದ್ದೀವಿ ಅಂತ ಅವ್ರು ಒಪ್ಕೊಂಡಿದ್ದಾರೆ. ಕೇಳಿದರೆ ಕೊಲೆಗಡಕ ಅಂತ ಬಳಸೋದು, ನಾನು ಕೊಲೆಗಾರನ? ನಾನು ಯಾರನ್ನು ಕೊಲೆ ಮಾಡಿದ್ದೀನಿ? ನೋಡಿ ನನಗೇನಂದರೆ ಆಕ್ಸಿಡೆಂಟ್ ಮೇಲೆ ನನ್ನ ಡ್ರೈವರ್ ಮೇಲೆ ಕೇಸ್ ಆಗಿದೆ. CCTV ಫುಟೇಜ್ನಲ್ಲಿ 18ಕ್ಕೂ ಹೆಚ್ಚು CCTV ನೋಡಿ ಡ್ರೈವಿಂಗ್ ಮಾಡ್ತಿದ್ದವನು ಡ್ರೈವರು ಅಂತ ತನಿಖೆ ಮಾಡಿದಂಥ ಇನ್ವೆಸ್ಟಿಗೇಷನ್ ಆಫೀಸರ್ ದೃಢಪಡಿಸ್ಕೊಂಡಿದ್ದಾರೆ. ಒಂದು ನನಗೆ ಡ್ರೈವಿಂಗ್ ಬರುತ್ತೆ, ಆದರೆ ಡ್ರೈವಿಂಗ್ ಮಾಡ್ತಾನೆ. ನಮಗಿರೋ ಕಾರ್ಯದ ಒತ್ತಡದಲ್ಲಿ ಫೋನ್ ಮಾತಾಡೋಕ್ಕೆ ಪುರ್ಸತ್ತಿರಲ್ಲ, ಇನ್ನು ಡ್ರೈವಿಂಗ್ ಎಲ್ಲಿ ಮಾಡೋದು? ನಿದ್ದೆ ಮಾಡ್ತೀವಿ ಗಾಡೀಲಿ ಬಂದ ತಕ್ಷಣ, ಕೂತ ತಕ್ಷಣವೇ. ಇಷ್ಟಲ್ದಲ್ಲೇ ಕುಡುಕ ಅಂತ ಹೇಳ್ತಾರೆ. ನಾನು ಕುಡಿತೀನೋ ಇಲ್ವೋ ಅಂತ ಚಿಕ್ಕಮಗಳೂರು ಜನರಿಗೆ ಗೊತ್ತು. ಮತ್ತು ಕುಡುಕನ ಆರೋಗ್ಯದ ದೇಹಸ್ಥಿತಿ ಹೇಗಿರುತ್ತೆ, ಕುಡಿಲಾರ್ದವನು ಹೇಗಿರ್ತಾನೆ? ಕುಡುಕ 11 ಗಂಟೆ 10 ಗಂಟೆನಲ್ಲಿ ಜನರ ಫೋನ್ನ ರಿಸೀವ್ ಮಾಡ್ತಾನೆ, ಅದೂ ಗೊತ್ತಿರುತ್ತೆ ಜನರಿಗೆ. ಕುಡುಕ 5 ಗಂಟೆಗೆ ಹೇಳೋ ಅಭ್ಯಾಸ ಇದೆಯಾ? ನನಗೆ 5 ಗಂಟೆಗೆ ಹೇಳೋ ಅಭ್ಯಾಸ ಇದೆ. 5 ಗಂಟೆಗೆ ಎದ್ದು ಯೋಗ ಮಾಡ್ತೀನಿ ನಾನು. 11:15 ಕಡಿಮೆ ನಾನು ಮಲಗಲ್ಲ. ಪುಸ್ತಕ ಎಲ್ಲ ಓದಿ ಒಂದೆರಡು ನಿಮಿಷ ಧ್ಯಾನ ಮಾಡಿ ಮಲಗ್ತೀನಿ. ಆದರೂ ನನ್ನ ಮೇಲೆ ಕುಡುಕ ಅಂತಾರೆ, ಇಲ್ಲದೇ ಇದ್ದರೂ ಕೊಲೆಗಡಕ ಅಂತಾರೆ. ಈಗ ಅವ್ರು ಒಪ್ಕೊಂಡ್ರು ಪದ ಬಳಕೆ ಮಾಡಿದ ನಿಜ, ಅವ್ರು ಪದ ಬಳಕೆ ಮಾಡಿದ ನಿಜ ಅನ್ನೋದಾದರೆ ಅದಕ್ಕೆ ಸಂಬಂಧಪಟ್ಟಂತೆ ನಾನೇನು ಅವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂತ ನಾನು ಹೇಳೋದಿಲ್ಲ. ನಿಮ್ಮ ವರ್ಷನ್ ಏನು ಸರ್? ನೀವು ಆ ಪದ ಬಳಕೆ ಮಾಡಿದ್ದೀರಾ ಇಲ್ವಾ? ನಾನು ಹೇಳೋದನ್ನು ನಾನು ಅದನ್ನೇನು ಹೇಳಕ್ಕೆ ಹೋಗೋದಿಲ್ಲ. ನಾನು ಯಾವ ಹಿನ್ನೆಲೆಯಲ್ಲಿ ಅವ್ರು ಮಾಡಿದ್ರೋ ನಂಗೆ ಗೊತ್ತಿಲ್ಲ, ಮಾತಾಡಿದ್ರೋ ನಂಗೆ ಗೊತ್ತಿಲ್ಲ. ನಾನು ಅದಕ್ಕೆ ಸಂಬಂಧಪಟ್ಟಂತೆ ನಾನೇನು ಹೇಳಕ್ಕೆ ಹೋಗಲ್ಲ. ಇದಕ್ಕೆ ಸಂಬಂಧಪಟ್ಟಂತೆ ಅವ್ರು ಒಪ್ಕೊಂಡಿರೋ ಕಾರಣಕ್ಕೆ ಸಭಾಪತಿಗಳೇನು ನಿರ್ಣಯ ತೊಗೊಳ್ತಾರೆ ಅವ್ರಿಗೆ ಬಿಟ್ಟಿದ್ದು. ನಿಮ್ಮ ವರ್ಷನ್ ಏನು ಸರ್? ನೀವು ಮಾತಾಡಿಲ್ಲ, ನೋಡಿ ನಾನು ಹೇಳಿದ್ನಲ್ಲ, ನಾನು ಏನು ಮಾತಾಡಿದ್ದೀನೋ ಅದು ಪಬ್ಲಿಕ್ ಡೊಮೈನಲ್ಲಿದೆ, ಅದು ಸಭಾಪತಿಗಳು ಕೊಟ್ಟಿರೋ ರೂಲಿಂಗ್ನಲ್ಲಿದೆ. ಅದಾದಮೇಲೆ ಪ್ರೆಸ್ ಮೀಟ್ ಕರೀತಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ಕಣ್ಣೀರಿಡ್ತಾರೆ. ಸಮಸ್ತ ಮಹಿಳೆಯರ ರೆಪ್ರೆಸೆಂಟೇಟಿವ್ ಆಗಿ ನಾನು ಇಲ್ಲಿದ್ದೀನಿ, ನನಗೆ ಈ ಥರ ಅಂದ್ಬಿಟ್ರು, ಈ ಥರ ನನಗೆ ಪದ ಬಳಕೆ ಮಾಡಿದ್ರು ಅಂತ ಕಣ್ಣೀರಿಡ್ತಾರೆ. ನೀವು ಬೇಕಿದ್ರೆ ವಿಜುವಲ್ಸ್ ನೋಡಿ. ನಾನು ಸದನ ಅಡ್ಜರ್ನ್ ಆದ ತಕ್ಷಣ ಅಂಬೇಡ್ಕರ್ ವಿಷಯದ ಬಗ್ಗೆ ಮಾಧ್ಯಮಕ್ಕೆ ಬ್ರೀಫ್ ಮಾಡೋದಕ್ಕೆ ಏಕಾಂಗಿಯಾಗಿ ಪಶ್ಚಿಮ ದ್ವಾರಕ್ಕೆ ಬಂದು ಮಾಧ್ಯಮಕ್ಕೆ ಬ್ರೀಫ್ ಮಾಡಿದೆ. ಸುವರ್ಣಸೌಧದ ಪಶ್ಚಿಮ ದ್ವಾರಕ್ಕೆ ಬಂದು ಮಾಧ್ಯಮಕ್ಕೆ ಬ್ರೀಫ್ ಮಾಡಿದೆ. ಇವರು 15 ನಿಮಿಷದ ನಂತರ ಈ ಎಲ್ಲ ಶುರು ಮಾಡಿಕೊಂಡ್ರು. ಯಾಕೆಂದ್ರೆ ಅವರು ಒಬ್ಬರೇ ಅಲ್ಲಿ ಕೂತಿರೋದು ಕೂಡ ವಿಜುವಲ್ಸಲ್ಲಿ ಕಾಣುತ್ತೆ. ನಾನಿಲ್ಲ ಅವಾಗ. ಓಕೆ, ನಾನಿಲ್ಲ, ವಿಜುವಲ್ಸಲ್ಲಿ ಕಾಣುತ್ತದು. ಯಾವುದು ವಿಜುವಲ್ಸಲ್ಲಿ ರೆಕಾರ್ಡ್ ಮಾಡಿರೋ ವಿಜುವಲ್ಸಲ್ಲಿ ಕಾಣುತ್ತೆ. ಆಮೇಲೆ ಅವರು ಬೇರೆ ಬೇರೆ ಹತ್ರ ಹೋಗಿ ಮಾತಾಡೋದು ಇತ್ಯಾದಿ ಎಲ್ಲ ಕಾಣುತ್ತೆ. ಯಾವ ಮಾತನ್ನು ಹೇಗೆ ಗ್ರಹಿಸಿದ್ರೋ ನಂಗೆ ಗೊತ್ತಿಲ್ಲ. ಮತ್ತು ನಾನು ಅವ್ರ ಎದುರುಗಡೆ ಸಿಕ್ಕಿದಾಗ ಏನಕ್ಕ ಚೆನ್ನಾಗಿದ್ದೀರಾ ಅಂತಲೇ ಮಾತಾಡಿದ್ದೀನಿ. ಆಮೇಲೆ ಅವರು ಕೊಲೆಗಾರ ಅಂತ ಅಂದಿದ್ದಾರೆ ಅನ್ನೋದು ಕೂಡ ಅವ್ರ ಬಾಯಿಂದಲೇ ನನಗೆ ಕೇಳಿದ್ದು. ಯಾಕೆಂದ್ರೆ ಗುಂಪಿನ ನಡುವೆ ನಾವು ನಮ್ಮ ಗಮನ ಅಂಬೇಡ್ಕರ್ರಿಗೆ ಕಾಂಗ್ರೆಸ್ ಮಾಡಿದ ಅನ್ಯಾಯದ ಕುರಿತಾಗಿ ಹೇಳೋದ್ರೊಳಗೆ ಇತ್ತು ನಮ್ಮ ಗಮನ. ನೀವು ಹಿಂಗೆ ಅನ್ಯಾಯ ಮಾಡಿದ್ರಿ, ನೀವು ಅವ್ರನ್ನ ಸೋಲಿಸಿದ್ರಿ, ನೀವು ಅವರ ಸತ್ತಾಗಲೂ ಅಪಮಾನ ಮಾಡಿದ್ರಿ, ಅವ್ರಿಗೆ ಭಾರತ ರತ್ನ ಕೊಡಲಿಲ್ಲ ಅನ್ನೋ ವಿಷಯಗಳ ಕಡೆಗೆ ನನ್ನ ಗಮನ ಇತ್ತು. ಓಕೆ, DK ಶಿವಕುಮಾರ್ ಅವರು ರಿಯಾಕ್ಟ್ ಮಾಡ್ತಾರೆ ಸರ್. ಮೊದಲನೇದಾಗಿ CT ರವಿ ಅವರಿಗೆ ಬೇಲ್ ಸಿಕ್ತು, ಅದು ಇದು ಈ ಎಲ್ಲ ವಿಚಾರ ಬಿಟ್ಬಿಡ್ರಿ, ಮೂಲ ವಿಷಯಕ್ಕೆ ಬನ್ನಿ. ಇವರು ಆಡಿರ್ತಕ್ಕಂಥ ಮಾತನ್ನು BJP ನಾಯಕರು ಸಮರ್ಥಿಸ್ಕೋತಾರ. ನಮ್ಮದು ಸಂಸ್ಕೃತಿ ಉಳ್ಳಂತಹ ಪಕ್ಷ ಅಂತ ಹೇಳ್ತಾರೆ. ಇವರ ಸಂಸ್ಕೃತಿ ಪರಂಪರೆ ಎಲ್ಲಿ ಹೋಯ್ತು? ಒಬ್ಬ ಮಹಿಳೆಗೆ ಇವರು ಬೆಲೆ ಕೊಡಲ್ಲ, ಅದ್ರ ಬಗ್ಗೆ ಚರ್ಚೆ ಮಾಡಿ ಅಂತ ಪದೇ DK ಶಿವಕುಮಾರ್ ಅವರು ಆಗ್ರಹ ಮಾಡ್ತಾ ಇದ್ದಾರೆ. ಈಗ ಅವರು DK ಶಿವಕುಮಾರ್ ಅವರು ಕಾನೂನನ್ನು ಗೌರವಿಸೋರ, ನಿಯಮಾವಳಿಗಳ ಬಗ್ಗೆ ಗೌರವ ಇದೆಯಾ? ಗೌರವ ಇದ್ದರೆ ಸಭಾಧ್ಯಕ್ಷರಿಗೆ ಅವ್ರ ಹತ್ರ ಇರೋ ದಾಖಲೆಗಳ ಸಮೇತ ಹೋಗಿ ದೂರು ಕೊಡಬೇಕು. ಗೌರವ ಇದ್ದರೆ ಸಭಾಧ್ಯಕ್ಷರು ಏನು ರೂಲಿಂಗ್ ಕೊಡ್ತಾರೆ ಅದಕ್ಕೆ ನಾನು ಬದ್ಧ ಇದ್ದೀನಿ. ಸಭಾಧ್ಯಕ್ಷರಿಗೆ ರೂಲಿಂಗ್ ಕೊಟ್ಟಿದ್ದಾರೆ ಹೌದು ಈ ವಿಷಯದಲ್ಲಿ. ಆಮೇಲೆ ಇವ್ರೇನು ನಡ್ಕೊಂಡ್ರು, DK ಶಿವಕುಮಾರ್ ಅವರು ತೋಳು ಮಡ್ಚಿ ಬಾರೋ ಏನೋ ನೀನು ತಿಳ್ಕೊಂಡಿದೀಯಾ ಅಂತ ಅಲ್ಲಿ ಕಡ್ದು ರೂಲಿಂಗ್ ಕೊಟ್ಟ ಮೇಲೆ ಅರ್ಜರ್ನ್ ಆದಮೇಲೆ ನೀವದು ವಿಜುವಲ್ ಸಿಗುತ್ತೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನನ್ನ ತಾಯಿ, ನನ್ನ ಅಕ್ಕ, ನನ್ನ ಹೆಂಡ್ತಿನೆಲ್ಲ ಉದ್ದೇಶಿಸಿ ಮಾತನಾಡಿದ್ದು ಅದಕ್ಕೂ ಸಂಸ್ಕೃತಿನ, ಅದು ಗೌರವ ಥರ ನಡವಳಿಕೆನಾ? ಅವ್ರದ್ದೇ ಪಾರ್ಟಿಯ MLA ರೇಪ್ ಕೇಸ್ ಬಂತಲ್ಲ, ನಮ್ಮ ಪಾರ್ಟಿ MLA ಮೇಲೆ ರೇಪ್ ಕೇಸ್ ಬರ್ತಿದ್ದಂಗೆ ಇಮಿಡಿಯೇಟ್ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸಿದ್ರು. ಅವ್ರ ಪಾರ್ಟಿಯ MLA ಮೇಲೆ ರೇಪ್ ಕೇಸ್ ಬಂದರೆ ಮೌನ ಸಮ್ಮತಿ,
ಅಂದರೆ ಇದು ಕಾಂಗ್ರೆಸ್ ಪಾರ್ಟಿಯ ಸಂಸ್ಕೃತಿನ? ಯು ಹ್ಯಾವ್ ಟು ಕಂಪೇರ್. ಓಕೆ, ಕೋರ್ಟ್ನಲ್ಲೇನೋ ಇವತ್ತಿನ ದಿವಸ ಸಿ ಟಿ ರವಿ ಅವರಿಗೆ ಜಾಮೀನು ಸಿಕ್ಕಿರ್ಬೋದು, ಆದರೆ ಆತ್ಮಸಾಕ್ಷಿ ಅಂತ ಒಂದಿದೆ, ಮನಸ್ಸಾಕ್ಷಿ ಅಂತ ಒಂದಿದೆ. ಸಿ ಟಿ ರವಿ ಅವರು ಅವರ ಆತ್ಮಸಾಕ್ಷಿಯನ್ನು ಕೇಳ್ಕೊಳ್ಳಿ, ಆಗ ಗೊತ್ತಾಗುತ್ತೆ ಏನು ಸತ್ಯ ಅಂತಂದ್ಬಿಟ್ಟು. ಖಂಡಿತವಾಗಿಯೂ ಕೂಡ ನಾವು ಅಂತರಾತ್ಮ ಮತ್ತು ಪರಮಾತ್ಮನಿಗೆ ಮೋಸ ಮಾಡೋಕ್ಕಾಗಲ್ಲ. ಮತ್ತು ನಾನು ಯಾವಾಗಲೂ ನನ್ನನ್ನು ನಾನು ರಿಯಲೈಸ್ ಮಾಡ್ಕೊಳ್ತೀನಿ. ನನ್ನ ದಿನದ ಕಾರ್ಯಚಟುವಟಿಕೆಗಳನ್ನು ಒಂದು ಕ್ಷಣವಾದರೂ ಅವಲೋಕನ ಮಾಡ್ಕೊಳ್ತೀನಿ. ಅವಲೋಕನ ಮಾಡಿಕೊಂಡು ತಪ್ಪಾಗಿದೆ, ನನ್ನಿಂದ ಇದಾಗಬಾರ್ದಿತ್ತು ಅಂತೀನಿ. ನನ್ನ ಸ್ಟೇಟ್ಮೆಂಟ್ನ ಒಂದು ಸರಿ ನೋಡಿ ಹಿಂಗೆ ಮಾತಾಡಿದ್ದು ಸರಿಯಾಯಿತು ಅಂತಲೂ ಅನ್ಕೋತೀನಿ, ಮಾತಾಡಬಾರ್ದಿತ್ತು ಅಂತಲೂ ಅನ್ಕೋತೀನಿ. ಆ ಕ್ಷಣಕ್ಕೆ ತಪ್ಪು ಮಾಡಿದ್ದೀನಿ ಅಂದರೆ ಕೆಲವೊಮ್ಮೆ ಬಹಿರಂಗವಾಗಿ, ಕೆಲವೊಮ್ಮೆ ಅಂತರಂಗವಾಗಿ ನನ್ನನ್ನು ನಾನು ದಂಡನೆಗೊಳಪಡಿಸ್ಕೊಳ್ತೀನಿ. ಮತ್ತು ಓಯ್ ತಪ್ಪಾಯಿತು, ಕ್ಷಮಿಸಿಬಿಡಪ್ಪ ಅಂತ ಕೇಳ್ಕೊತೀನಿ. ನಾ ಕೆಲಸ ದಿನನಿತ್ಯ ಮಾಡ್ತೀನಿ, ಯಾವುದೋ ಒಂದು ಘಟನೆಗೆ ಅಂತಲ್ಲ, ನಿತ್ಯ ಮಾಡ್ಕೊಳ್ತೀನಿ. ನನ್ನನ್ನು ನಾನು ಸುಧಾರಿಸ್ಕೊಳ್ಳುವಂಥ ಪ್ರಾಮಾಣಿಕ ಪ್ರಯತ್ನ ನಾನು ಮಾಡ್ತಾನೆ ಬಂದಿದ್ದೀನಿ. ಈಗ ನಾನು ಚಿಕ್ಕ ಹುಡುಗ ಆಗಿದ್ದಾಗ ಹೊಟ್ಟೆ ಉರ್ಸ ಕೊಟ್ಟಿದ್ದೀಯಾ ಅಂತ ನಮ್ಮ ಅಮ್ಮ ಹೇಳೋದು. ಆದರೆ ಇವತ್ತು ಹೆಮ್ಮೆ ಪಡೋ ಮಗ ಆಗಿದ್ದೀನಿ, ಹೊಟ್ಟೆ ಉರ್ಸೋ ಮಗ ಆಗಿಲ್ಲ. ಯಾಕೆ ಅಂದರೆ ನನ್ನನ್ನು ನಾನು ಸುಧಾರಿಸ್ಕೊಳ್ಳೋ ಒಂದು ಪ್ರಕ್ರಿಯೆ ಕಾರಣದಿಂದಾಗಿ. ಹಾಗಾಗಿ ಆ ಪ್ರಕ್ರಿಯೆ ನಾನು ಮಾಡ್ತಾನೆ ಬಂದಿದ್ದೀನಿ. ಕೆಲವೊಮ್ಮೆ ಏನಾಗ್ತದೆ, ಹ್ಯೂಮನ್ ಬೀಯಿಂಗು ಯಾರ್ಯಾರು ಏನಾರು ಅಂದಾಗ ತಕ್ಷಣದ ಪ್ರತಿಕ್ರಿಯೆ ಕೊಡಬೇಕು ಅಂತ ಪ್ರತಿಕ್ರಿಯೆ ಕೊಟ್ಬಿಡ್ತೀವಿ. ಕೊಟ್ಮೇಲೆ ನಮಗೆ ಇದು ಕೊಡಬಾರ್ದಿತ್ತು, ಸರಿಯಾಗಿಲ್ಲ ಅಂತ ಅನಿಸುತ್ತೆ. ಅನಿಸಿದಾಗ ಕೆಲವೊಮ್ಮೆ ಖಾಸಗಿಯಾಗಿ, ಕೆಲವೊಮ್ಮೆ ಸಾರ್ವಜನಿಕವಾಗಿ ಇಲ್ಲ ನನ್ನಿಂದ ತಪ್ಪಾಯಿತು ಅಂತ ಹೇಳಿದ್ದೀನಿ. ಈ ವಿಚಾರದಲ್ಲಿ ನಿಮಗೆ ಆ ಥರದ ಪಶ್ಚಾತ್ತಾಪ, ಗ್ರಾಟಿಟ್ಯೂಡ್ ಏನಿಲ್ಲ? ನಾನು ಈಗ ಹೇಳಲಿಕ್ಕೆ ಬಯಸಲ್ಲ. ಇನ್ಯಾವಾಗ ಸರ್? ಹೇಳಬಾರ್ದು ಈಗ. ಓಕೆ ಫೈನ್. ಇನ್ನೊಂದು ವಿಚಾರ ಸರ್, ಈ ಇನ್ಸಿಡೆಂಟ್ ಆದಂತಹ ಸಂದರ್ಭದಲ್ಲಿ ಪೊಲೀಸರ ಆ್ಯಕ್ಷನ್, ಎಷ್ಟೋ ಸಂದರ್ಭದಲ್ಲಿ ಕಂಪ್ಲೇಂಟ್ ಕೊಟ್ಟು ಅವ್ರು ಬಂದು ಆ್ಯಕ್ಷನ್ ತೊಗೊಳ್ಳೋದು ತುಂಬ ತಡ ಆಗುತ್ತೆ. ನಿಮ್ಮ ವಿಚಾರದಲ್ಲಿ ಮಾತ್ರ ವಿತಿನ್ 10 minutes ನಿಮ್ಮನ್ನು ಅರೆಸ್ಟ್ ಮಾಡ್ತಾರೆ, 10 ನಿಮಿಷ. ಆ್ಯಸ್ ಪರ್ ದ ಲಾ ಈ ಕೇಸ್ನಲ್ಲಿ 70 ಅಂದರೆ BNS ಭಾರತೀಯ ನ್ಯಾಯ ಸಂಹಿತೆ 75 ಮತ್ತು 79 ದಾಖಲಾದಾಗ ಮೊದಲು ಅವ್ರಿಗೆ ನಂಗೆ ನೋಟಿಸ್ ಕೊಡಬೇಕು, ವಿಚಾರಣೆಗೆ ಕರಿಬೇಕು. ವಿಚಾರಣೆಗೆ ಕರೆದು FIRನ ಓದಿ ಹೇಳಬೇಕು, ನಿಮ್ಮ ಮುಂದೆ ಪ್ರೊಡ್ಯೂಸ್ ಮಾಡಬೇಕು, ನಮ್ಮ ಮುಂದೆ ಪ್ರೊಡ್ಯೂಸ್ ಮಾಡಬೇಕು. ಹೀಗೆ ದೂರ ಬಂದಿದೆ, ಏನು ಹೇಳ್ತೀರಿ ಅಂತ ಕೇಳಬೇಕು. ಆಮೇಲೆ ದಾಖಲೆಗಳನ್ನು ಸಂಗ್ರಹಿಸಬೇಕು. ಯಾಕೆಂದರೆ ನಾನು ಜನಸಾಮಾನ್ಯರಾದರೂ ದಾಖಲೆ ಸಂಗ್ರಹಿಸಬೇಕು. ಫ್ರೈಮ್ ಆಫ್ ಫೇಸಿ ನೋಡಬೇಕು, ದಾಖಲೆಗಳನ್ನು ಸಂಗ್ರಹಿಸಬೇಕು. ಹೇಳಿದ್ರಲ್ಲಿ ಸತ್ಯಾಸತ್ಯತೆ ಇದೆ ಅಂತ ದೃಢಪಡಿಸ್ಕೊಂಡ್ಮೇಲೆ ಆಮೇಲೆ ಅರೆಸ್ಟ್ ಮಾಡಬೇಕು. ಹೌದು, ಅದು ಅರೆಸ್ಟ್ ಮಾಡಿದ ಮೇಲೆ ಅರೆಸ್ಟ್ ಮಾಡ್ತಾ ಇದ್ದೀವಿ ಅಂತ ನನಗೆ ತಿಳಿಸಿ ನನಗೆ ವಕೀಲರನ್ನು ಸಂಪರ್ಕ ಮಾಡೋಕ್ಕೆ ಅವಕಾಶ ಕೊಡಬೇಕು. ನನ್ನ ಕುಟುಂಬಕ್ಕೆ ಮಾಹಿತಿ ಕೊಡೋದಂಥ ವ್ಯವಸ್ಥೆ ಮಾಡಬೇಕು. ಇದಿಷ್ಟು ಕೂಡ ರೂಲ್ ಇದೆ, ಸೈಟೇಷನ್ ಇದೆ, ಹಲವು ಜಡ್ಜ್ಮೆಂಟ್ಗಳ ಸೈಟೇಷನ್ ಇದೆ. ಇದರಲ್ಲಿ ಯಾವುದನ್ನು ಮಾಡಿದ್ದಾರೆ? ಮತ್ತು ನಾನೊಬ್ಬ ಶಾಸಕನಾಗಿರೋ ಕಾರಣಕ್ಕೆ ವಿಧಾನ ಪರಿಷತ್ತಿನ ಸಭಾಂಗಣದಲ್ಲಿ ಘಟನೆ ನಡೆದಿದೆ ಅಂತ ದೂರಿನಲ್ಲಿ ಉಲ್ಲೇಖ ಆಗಿರೋ ಕಾರಣಕ್ಕೆ ಅವ್ರ ಸಭಾಪತಿಗಳ ಅನುಮತಿ ಪಡಿಬೇಕು. ಸಭಾಪತಿಗಳು ದೂರು ಕೊಡಬೇಕು ನನ್ನ ಮೇಲೆ, ಇವ್ರನ್ನ ಕಸ್ಟಡಿಗೆ ತೊಗೊಳ್ರಿ ಅಂತ ಸಭಾಪತಿಗಳು ಹೇಳಬೇಕು, ಹೊರಗೆ ಹಾಕಿರಿ ಅಂತ ಸಭಾಪತಿಗಳು ಹೇಳಬೇಕು. ಅವರು ದೂರು ಕೊಡಬೇಕಾಗಿರೋದು. ಇನ್ನೊಂದು ವಾದ ಇದೆಯಲ್ಲ ಸರ್, ಸಭಾಪತಿಗಳು ಅಡ್ಜರ್ನ್ ಮಾಡಿದ ನಂತರದ ಘಟನೆ ಸಭಾಪತಿಗಳ ವ್ಯಾಪ್ತಿಗೆ ಬರೋದೇ ಇಲ್ಲ ಅಂತ ಕೆಲವರು ವಾದ ಮಾಡ್ತಾರೆ. ವಿಧಾನ ಮಂಡಲದ ಪ್ರಮಿಸಸ್ ಓಕೆ ಸಭಾಪತಿಗಳ ವ್ಯಾಪ್ತಿಗೆ ಬರುತ್ತೆ. ಅಡ್ಜರ್ನ್ ಮಾಡಿದ್ರು ಬರುತ್ತೆ. ವಿಧಾನ ಮಂಡಲದ, ಯಾಕೆಂದರೆ ಮಾರ್ಷಲ್ಗಳು ಅವರು ಸಭಾಪತಿಗಳ ನಿಯಂತ್ರಣದಲ್ಲಿರ್ತಾರೆ. ಹೌದು. ವಿಧಾನ ಮಂಡಲದಿಂದ ಹೊರಗೆ ಪೊಲೀಸರು, ವಿಧಾನ ಮಂಡಲದೊಳಗೆ ಸಭಾಪತಿಗಳು. ಹಾಗಾದರೆ ಸಿ ಟಿ ರವಿ ಅವ್ರ ಮೇಲೆ ಬೆಳಗಾವಿ ಪೊಲೀಸರಿಗೆ ಏನು ದ್ವೇಷ? ಬೆಳಗಾವಿ ಪೊಲೀಸರಿಗೆ ದ್ವೇಷ ಇರಲಿಕ್ಕೆ ಸಾಧ್ಯ ಇಲ್ಲ. ಪೊಲೀಸರ ಬಳಕೆಯನ್ನು ಕಾಂಗ್ರೆಸ್ ಮಾಡ್ಕೊಳ್ತು, ಅಂದರೆ ಸರ್ಕಾರ ದುರ್ಬಳಕೆ ಮಾಡ್ಕೊಳ್ತು. ನಿಮಗೆ ನೋನ್ ಫ್ಯಾಕ್ಟು. ಅವರಿಗೇನು ದ್ವೇಷ ಇರುತ್ತೆ? ಎಷ್ಟೋ ಜನ ನನಗೆ ಅಭಿಮಾನಿಗಳಿದ್ದಾರೆ, ನಂಗೆ ಹೇಳಿದ್ದಾರೆ, ಏನು ಸರ್ ನಮ್ಮ ಕರ್ಮ ಕಾಕಿ ಬಟ್ಟೆ ಮೇಲ್ನವ್ರು ಒತ್ತಡ ಸರ್, ಏನು ಮಾಡೋದು ಸರ್ ನಮ್ಮ ಕರ್ಮ, ಸಾರಿ ಸರ್ ಅಂತ ಲಾಸ್ಟಿಗೆ ಕೈ ಮುಗಿದು ಸಾರಿ ಸರ್ ಅಂತ ಕೇಳಿ ಹೋಗಿದ್ದಾರೆ. ಓಕೆ, ಹಾಗಾದರೆ ಪೊಲೀಸ್ ವ್ಯವಸ್ಥೆಯನ್ನು ಕಾಂಗ್ರೆಸ್ ದುರ್ಬಳಕೆ ಮಾಡಿಕೊಂಡು ಅವರನ್ನ ತಮಗೆ ಬೇಕಾದ ರೀತಿಯಲ್ಲಿ ನಿಮ್ಮ ವಿರುದ್ಧ ಬಳಸ್ಕೊಂಡಿದ್ದಾರೆ. ಟೈರು ನಿಗೂಢವಾಗಿತ್ತು ಅವ್ರದ್ದೆಲ್ಲ. ಸಭಾಪತಿಗಳು ಹೇಳಿದರು, ಅಲ್ರಿ ನೀವು ಅವ್ರನ್ನ ಇಲ್ಲಿ ಸೆಕ್ಯೂರ್ಡ್ ಆಗಿ ಮಾಡೋಕ್ಕೆ ಕಷ್ಟ ಆಗುತ್ತೆ ಅಂದರೆ ಧಾರವಾಡದಾಗ ಇಟ್ಟು ಕರ್ಕೊಬರ್ರಿ ಅಂತ ಹೇಳಿದ್ರು. ಓಕೆ, ಧಾರವಾಡದಾಗ ಇಟ್ಟು ಕರ್ಕೊಬರ್ರಿ, ಅವ್ರು ಅರೆಸ್ಟ್ ಮಾಡಿದರೆ ನಾನು ಸಭಾಪತಿ, ನನಗೆ ಇನ್ಫಾರ್ಮೇಷನ್ ಕೊಡಬೇಕು, ನೀವು ಹಕ್ಕುಚ್ಯುತಿ ಮಂಡಿಸ್ತಾ ಇದ್ದರೆ ನಾನು ಹಕ್ಕುಚ್ಯುತಿ ಮಂಡಿಸ್ತೀನಿ, ನಿಮ್ಮನ್ನು ಏನು ತಿಳ್ಕೊಂಡಿದ್ದೀರಿ ನೀವು ಅಂತ ಬೆಳಗ್ಗೆ ಒಂದು ಫೋನ್ನಲ್ಲಿ ನನಗೆ
ಇನ್ನೊಂದು ಫೋನ್ನಲ್ಲಿ ಎಸ್ ಪಿಗೆ ಮಾತಾಡ್ತಿದ್ದು ಕೇಳ್ತಿತ್ತು. ನಾನು ಹೇಳಿದ್ದೀನಿ, ನಿನ್ನನ್ನು ನಾನು ಕಟಕಡೆಗೆ ನಿಲ್ಲಿಸ್ತೀನಿ ಅಂತ ಎಸ್ ಪಿಗೆ ಹೇಳಿದ್ದೀನಿ ನಾನು ಓಕೆ ಅಂತ ಅವರು ಮಾತಾಡ್ತಿದ್ದದ್ದು. ಎಲ್ಲಿ ಊರೆಲ್ಲ ಸುತ್ತಿಸ್ತಾ ಇದ್ದೀರೇನ್ರಿ ಅಂತ ಹೇಳ್ತಾ ಇದ್ದದ್ದು ನಾನು ಕೇಳ್ತಾ ಇತ್ತು. ಓಕೆ ಸರ್, ಇವಾಗ ಅಷ್ಟೆಲ್ಲ ಆಯಿತು, ದೊಡ್ಡ ಹೋರಾಟವನ್ನು ಮಾಡಿದ್ರಿ, ಬಂದ್ರಿ ಹೊರಗಡೆ. ಬಟ್ ಇದರಿಂದ ಎಲ್ಲೋ ಒಂದು ಕಡೆ ಈ ಥರ ಘಟನೆ ನಡಿಬಾರ್ದಾಗಿತ್ತು. ಬಟ್ ಸ್ಟಿಲ್ BJPಗೆ ಒಂದು ರೀತಿ ಇದು ವರವಾಯ್ತಾ ಈ ಪ್ರಕರಣ ಅಂತ? ನನಗೇನೆಂದರೆ, ನಾನು ಇಂಥ ಘಟನೆಗಳನ್ನು ವರ ಮತ್ತು ಶಾಪ ಅಂತ ನಾನು ಹೇಳೋದಿಲ್ಲ. ಆದರೆ ಪ್ರಜಾಪ್ರಭುತ್ವದ ಬಲಗೊಳಿಸುವಂಥ ರೀತಿಯಲ್ಲಿ ಕಾಂಗ್ರೆಸ್ ಸರ್ಕಾರ ನಡ್ಕೊಂಡಿಲ್ಲ. ಸಂವಿಧಾನದ ಆಶಯಗಳಿಗೆ ತಕ್ಕಂತೆ ನಡ್ಕೊಂಡಿಲ್ಲ. ಕಾನೂನನ್ನು ಸಮಾನವಾಗಿ ಎಲ್ರಿಗೂ ಸಮಾನವಾಗಿರುತ್ತೀರಿ ನಡ್ಕೊಂಡಿಲ್ಲ. ನಾನು ಕೊಟ್ಟ ಕಂಪ್ಲೇಂಟ್ನ FIR ಮಾಡಲ್ಲ. ನಾನು ಕೊಟ್ಟ ಕಂಪ್ಲೇಂಟಿಗೆ ವಿಜುವಲ್ಸ್ ಇದೆ, ಆಡಿಯೋ ಇದೆ, ಹಲ್ಲೆ ಮಾಡಿದ್ದಾರೆ, ಸ್ವಯಂ ದೂರು ಕೊಟ್ಟಿದ್ದೀನಿ. FIR ರಿಜಿಸ್ಟರ್ ಆಗಲ್ಲ, ಆ್ಯಕ್ಷನ್ ತಗೊಳ್ಳಲ್ಲ. ನನ್ನ ಮೇಲೆ ಕೊಟ್ಟಿರೋ ದೂರಿಗೆ ಯಾವುದೇ ರೀತಿಯ ಆಡಿಯೋ ವಿಡಿಯೋ ಇಲ್ಲ. ಕಾಂಗ್ರೆಸ್ನ ಕೆಲವು ಸದಸ್ಯರ ಸಾಕ್ಷಿ ಮಾತ್ರ. ಅಲ್ಲ ಸರ್, ನಾನು ಕೇಳಕ್ಕೆ ಬಂದಿದ್ದು BJP ನಾಯಕರ ಒಗ್ಗಟ್ಟು ಪ್ರದರ್ಶನವಾಯಿತು ನಿಮ್ಮ ಪ್ರಕರಣದಲ್ಲಿ ಅಂತ. ಆದರೆ ಇವರು ಅವ್ರ ಮೇಲೆ ಅವ್ರದ್ದು ಕ್ರಮ ತಗೊಳ್ತಾರೆ. ಅಂದರೆ ಕಾನೂನು ಎಲ್ಲಿದೆ ಸಮಾನತೆ? ಇನ್ನು BJP ಅಂದರೆ ನೋಡಿ, ನಾವು ರಾಷ್ಟ್ರಹಿತದ ಪ್ರಶ್ನೆ ಬಂದಾಗ ವೈಯಕ್ತಿಕ ಹಿತಾಸಕ್ತಿನ ಮರೆತು ಒಂದಾಗಿ ನಿಂತಿದ್ದೀವಿ. ಸಿದ್ಧಾಂತದ ಪ್ರಶ್ನೆ ಬಂದಾಗ ವೈಯಕ್ತಿಕ ಹಿತಾಸಕ್ತಿ ಇರಲ್ಲ. ಹೀಗೆ ಸಂಕಷ್ಟ ಬಂದಾಗ ಎಲ್ಲರೂ ಒಂದಾಗಿ ನಿಂತಿದ್ದಾರೆ, ಒಂದು ಸಂದೇಶ ಕೊಟ್ಟಿದ್ದಾರೆ, ನಾವು ಒಬ್ರಿಗೊಬ್ಬರು ನಿಂತ್ಕೊಳ್ತೀವಿ ಅಂತ. ನನಗೂ ಒಂದು ಆನಂದ ಆಯಿತು. ಎಲ್ಲರೂ ಯಡಿಯೂರಪ್ಪನವ್ರು ಫೋನ್ ಮಾಡಿದರು, ರಾಷ್ಟ್ರೀಯ ನಾಯಕರುಗಳಲ್ಲಿ ರಾಷ್ಟ್ರೀಯ ಅಧ್ಯಕ್ಷರು, ಕೇಂದ್ರದ ಗೃಹ ಸಚಿವರು ಸಂತೋಷ್ ಜಿಯವರು ಏನಾಗ್ತಿದೆ ಅಂತ ವಿಚಾರಿಸಿದ್ದಾರೆ ಪ್ರತಿಯೊಂದನ್ನು. ಆಮೇಲೆ ವಿಜೇಂದ್ರ ಅವರು ಸ್ಪೆಷಲ್ ಬೆಳಗ್ಗೆನೇ ಫಸ್ಟ್ ಫ್ಲೈಟ್ ಹತ್ಕೊಂಡು ಬೆಳಗಾವಿಗೆ ಬಂದರು. ವಿರೋಧ ಪಕ್ಷದ ನಾಯಕರುಗಳಿಬ್ಬರು ಚೆಕ್ ಇನ್ ಆಗಕ್ಕೆ ಹೊರಟವರು ವಿತಿನ್ ಸೆಕೆಂಡಲ್ಲಿ ವಿಷಯ ಗೊತ್ತಾಗ್ತಿದ್ದಂಗೆ ಏರ್ಪೋರ್ಟಿಂದ ವಾಪಸ್ ಬಂದು ನಿಂತ್ಕೊಂಡ್ರು. ಬಸವನಗೌಡ ಪಾಟೀಲ್ ಯತ್ನಾಳು ದಾರಿ ಮಧ್ಯದಿಂದ ಹೋಗ್ತಾ ಇದ್ದವರು ವಾಪಸ್ ಬಂದರು. ಅರವಿಂದ್ ಬೆಲ್ಲದ್ದು ನಮ್ಮ ಜೊತೆಗೆ ಇದ್ದರು. ಅಭಯ್ ಪಾಟೀಲು ಇಡೀ ವಕೀಲರ ಸಮೂಹ, 106 ವಕೀಲರ ಸಮೂಹನ ಎದ್ದು ನಿಲ್ಲಿಸಿದರು. ಇಲ್ಲಿ ಬೆಂಗಳೂರಿನಲ್ಲಿ ನನಗೆ ಗೊತ್ತೇ ಇಲ್ಲ, ಹೈಕೋರ್ಟಲ್ಲೂ ಅಪ್ಲೈ ಮಾಡಿದ್ದಾರೆ, ಸೆಷನ್ ಕೋರ್ಟಲ್ಲೂ ಅಪ್ಲೈ ಮಾಡಿದ್ದಾರೆ ಅಂತ ವಕೀಲರ ತಂಡವೇ ಬಂದು ನಿಂತ್ಕೊಳ್ತು. ಇದೆಲ್ಲ ಒಂದು ಪೂರ್ವಜನ್ಮದ ಪುಣ್ಯ ಅಂತ ಅಂದ್ಕೊಂಡಿದ್ದೀನಿ. ಅಥವಾ ಪಕ್ಷದ ವಿಷಯದಲ್ಲಿ ರಾಜಿಯೇ ಆಗದೆ ಕಾರ್ಯಕರ್ತರ ವಿಷಯ ಬಂದಾಗ ಕಾರ್ಯಕರ್ತರ ಧ್ವನಿಯಾಗಿ ಕೆಲಸ ಮಾಡಿರೋದು, ಅದು ನನಗೆ ಈ ನೆರವಿಗೆ ಬಂತು ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಏನೇ ಮಾತಾಡಿದ್ರು ನೇರವಾಗಿ ಮಾತಾಡಿ ಏನೂ ಕೆಟ್ಟದ್ದು ಮಾಡದೇ ಇರೋದು ಒಂದು ಕಾರಣ ಇರ್ಬೋದು. ನಮ್ಮ ಪಕ್ಷದೊಳಗೂ ಹಲವು ವಿಷಯಗಳಲ್ಲಿ ಅಭಿಪ್ರಾಯ ಭೇದಗಳು ಬರ್ತವೆ, ಭಿನ್ನಾಭಿಪ್ರಾಯ ಬರುತ್ತೆ. ಆವಾಗ ನಾನು ನೇರ ಮಾತಾಡಿ ಮುಗಿಸ್ಬಿಡ್ತೀನಿ, ಮತ್ತು ಹೊರಗೆ ಹೋಗಿ ಏನೋ ಷಡ್ಯಂತ್ರ ಮಾಡಲ್ಲ. ಅದು ಒಂದು ಕಾರಣ ಇರ್ಬೋದು. ದ್ವೇಷ ರಾಜಕಾರಣವನ್ನು ನೆರೆಯ ರಾಜ್ಯಗಳಲ್ಲಿ ನಾವು ನೋಡ್ತಾ ಇದ್ವಿ. ತಮಿಳ್ನಾಡಲ್ಲಿ ನೋಡಿದ್ದೀವಿ, ಆಂಧ್ರ ಪ್ರದೇಶದಲ್ಲಿ ನೋಡಿದ್ದೀವಿ. ನಮ್ಮ ರಾಜ್ಯ ಕೂಡ ಅದಕ್ಕೆ ಇತ್ತೀಚೆಗೆ ಸಾಕ್ಷಿ ಆಗ್ತಾ ಇದೆಯಾ ತಮ್ಮ ಪ್ರಕಾರ? ಹಾಗಂತ ಇಡೀ ರಾಜ್ಯ ಆ ಸ್ಥಿತಿಗೆ ಹೋಗ್ತಾ ಇದೆ ಅಂತ ನಾನು ಭಾವಿಸೋದಿಲ್ಲ. ಕೆಲವರು ಇದನ್ನು ಬನಾನಾ ರಿಪಬ್ಲಿಕ್ ಮಾಡಬೇಕು ಅಂತ ಬಯಸಿದ್ದಾರೆ. ಏಕೆಂದರೆ ಅವ್ರವ್ರ ಕ್ಷೇತ್ರಗಳಲ್ಲಿ ಅವ್ರು ಬನಾನಾ ರಿಪಬ್ಲಿಕ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ನಿಮಗೆ ಕೆಲವರು ಹೇಳಿದ್ರು BPL ಕಾರ್ಡ್ ತೊಗೊಳ್ಬೇಕು ಅಂದರೂ ಬಡವ ಇದ್ರೂ ಇವ್ರ ಮರ್ಜಿಗೆ ಅನುಗುಣವಾಗಿದ್ದರೆ ಮಾತ್ರ ಅವನಿಗೆ BPL ಕಾರ್ಡ್ ಸಿಗುತ್ತಂತೆ. FIR ರಿಜಿಸ್ಟರ್ ಆಗಬೇಕು ಅಂದರೆ ಇವ್ರ ಏಜೆಂಟ್ರು ಇವ್ರುಗಳ ಚೇಲಾಗಳು ಸೂಚನೆ ಕೊಟ್ಟರೆ ಮಾತ್ರ FIR ರಿಜಿಸ್ಟರ್ ಆಗುತ್ತಂತೆ. ಈ ಸರ್ವೆ ಯಾರ ಆಸ್ತಿ ಯಾರ್ದು ಅಂತ ತೋರಿಸೋದಕ್ಕೂ ಕೂಡ ಇವರ ಡೈರೆಕ್ಷನ್ ಇದ್ದರೆ ಮಾತ್ರ ಅಂತೆ. ಆ ರೀತಿ ಬನಾನಾ ರಿಪಬ್ಲಿಕನ್ನು ಕೆಲವರು ಮಾಡ್ಕೊಂಬಿಟ್ಟಿದ್ದಾರೆ. ಇಡೀ ರಾಜ್ಯನ ಬನಾನಾ ರಿಪಬ್ಲಿಕ್ ಮಾಡ್ಕೊಬೇಕು ಅನ್ನುವಂಥ ಆಸೆ ಇರ್ಬೋದು ಅವರಿಗೆ. ಆದರೆ ತುರ್ತು ಪರಿಸ್ಥಿತಿ ಅಂಥದನ್ನ ಎದುರಿಸಿ ನಿಂತಹ ರಾಜ್ಯ ಮತ್ತು ದೇಶ ಅಷ್ಟು ಸುಲಭವಾಗಿ ಬನಾನಾ ರಿಪಬ್ಲಿಕ್ ಆಗೋಕ್ಕೆ ನಮ್ಮ ದೇಶ ಮತ್ತು ನಮ್ಮ ರಾಜ್ಯ ಅವಕಾಶ ಕೊಡಲ್ಲ. ನಿಮ್ಮ ಪ್ರಕರಣದಲ್ಲಿ DK ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಗಳು ಪೊಲಿಟಿಕಲ್ ಟೇಕ್ ಓವರ್ ಮಾಡ್ಕೊಂಡ್ಬಿಟ್ರ ಅಂತ? ಯಾಕೆಂತಂದರೆ ನಿಮ್ಮ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಥವಾ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೋಮ್ ಮಿನಿಸ್ಟರ್ ನಿನ್ನೆ ಬೆಳಿಗ್ಗೆ ಕೇಳಿದಾಗ ಮಾಹಿತಿ ತರಿಸ್ಕೋತೀನಿ ಅಂತಾರೆ, ಇವತ್ತು ಬೆಳಿಗ್ಗೆ ವಿಚಾರಿಸಿದಾಗ ಮಾಹಿತಿ ತರಿಸ್ಕೋತೀನಿ ಅಂತಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಒಂದೇ ಒಂದು ಸರ್ತಿ ರಿಪ್ಲೈ ಮಾಡಿದ್ದು, ಪದೇ ನಿಮ್ಮ ಪ್ರಕರಣದಲ್ಲಿ ಮಾತನಾಡಿದ್ದು DK ಶಿವಕುಮಾರ್ ಅವರು. ನಾನು ಯಾವ ಕಾರಣಕ್ಕೆ ಅಷ್ಟು ವಿಶೇಷ ಆಸಕ್ತಿ ತಗೊಂಡ್ರು ಅನ್ನೋದನ್ನು ಈ ಚರ್ಚೆ ನಾನು ಮಾಡೋಕ್ಕೆ ಬಯಸೋದಿಲ್ಲ. ಅದು ಜನ ಅವರವರ ಭಾವಕ್ಕೆ ಅವರವ್ರು ಭಾವಿಸ್ಕೊಳ್ತಾರೆ. ನಾನು
ನೆಗೆಟಿವ್ ಆಗಿ ಹೇಳಕ್ಕೆ ಹೋಗಲ್ಲ. ವಿಶೇಷ ಕಾಳಜಿ ವಹಿಸಿದ್ರೆ ಹಿಂದ್ಗಡೆ ಬರೀ ರಾಜಕಾರಣ ಇಲ್ಲ ಅನ್ನೋದಷ್ಟೇ ನನ್ನ ಅನುಮಾನ. ನಿಮ್ಮ ಮೇಲೆ ಆರೋಪ ಮಾಡ್ತಾರೆ. ನಿಮ್ದೇನು ಹೊಸದಲ್ಲ. ಅವ್ರು ಚಾಳಿ ಅವರು ಇವತ್ತು ಮಾತಾಡಿರೋದು ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯನವ್ರನ್ನ ಬಿಟ್ಟಿಲ್ಲ, ಸಿದ್ದರಾಮುಲ್ಲಾ ಖಾನ್ ಅಂತಾರೆ. ಸದನದಲ್ಲಿ ಇನ್ನೊಂದು 2-3 ಸರ್ತಿ ಈ ಥರ ಮಾತನಾಡಿದ್ದಾರೆ. ಅವ್ರ ಚಾಳಿನೇ ಅಂಥದ್ದು ಅಂತ. ಒಂದು ಸಿದ್ದರಾಮುಲ್ಲಾ ಖಾನ್ ಅಂತ ಹೇಳಿದ್ದು ರಾಜಕೀಯ ನಿಲುವುಗಳ ಹಿನ್ನೆಲೆಯಲ್ಲಿ, ಅಂದರೆ ಅತಿಯಾದ ಓಲೈಕೆ, ಭಯೋತ್ಪಾದಕರನ್ನು ಸಮರ್ಥಿಸೋ ರೀತಿ, ಊರಿಗೆ ಬೆಂಕಿ ಹಾಕಿದವರನ್ನೂ ಸಮರ್ಥಿಸಿದ ರೀತಿ, ಇದರ ಕಾರಣಕ್ಕೆ ನೀವು ಸಿದ್ದರಾಮುಲ್ಲಾ ಖಾನ್ ಥರ ನಡ್ಕೊಳ್ತಾ ಇದ್ದೀರಿ ಅಂತ ನಿಲುವುಗಳ ಕಾರಣಕ್ಕೆ ಹೇಳಿದ್ದಾನೆ. ಮತ್ತು ಅದನ್ನು ಸ್ಪಷ್ಟಪಡಿಸಿದ್ದೀನಿ. ಸಿದ್ದರಾಮಯ್ಯನವ್ರ ಥರ ನಡ್ಕೊಳ್ಳಿ ನೀವು ಅಂತ ಅದನ್ನು ಸ್ಪಷ್ಟಪಡಿಸಿದ್ದೀನಿ. ಅದು ಬಿಟ್ಟರೆ ಯಾವಾಗ ಕೆಲವ್ರು ಬಳಸ್ತಾರಲ್ಲ, ಅಕ್ಕನ್ ಡ್ಯಾಶ್ ಡ್ಯಾಶ್ ಸೋ ಬೋ ಆತ ಯಾವ ಥರ ಬಳಸಿದ್ದೀನ ನಾನು? ನಮ್ಮೂರಿನಲ್ಲೂ ಕೇಳಿ ನೀವು, ಆ ಥರ ಬಳಸಿದ್ದೀನ ಅಂತ ಕೇಳಿ. ಅಲ್ಲ ಸರ್, ಆದರೂ ಮೇಲ್ಮನೆ ಅಂತಂದರೆ ಚಿಂತಕರ ಚಾವಡಿ, ಬುದ್ಧಿವಂತರ ಪ್ರಕೋಷ್ಠ ಅಂತೆಲ್ಲ ಮಾತನಾಡ್ತಾರೆ. ಅಲ್ಲಿ ಇಂಥ ಇನ್ಸಿಡೆಂಟ್ ನಡೆದು ಅದು ರಾಜಕೀಕರಣಗೊಳ್ಬೇಕಾ ಸರ್? ಇನ್ನೂ ಒಂದು ಹೇಳಿಲ್ಲ ನಾನು, ಕೂತ್ಕೊಳ್ಳೋ ಅಂತಲೂ ನಾನು ಹೇಳಿಲ್ಲ. ನನಗೆ ಮಾರ್ಗದರ್ಶನ ಮಾಡ್ತಾ ಇರುವಂಥ ಡಿ ಕೆ ಶಿವಕುಮಾರ್ ಅವರು ಸದನದಲ್ಲೇ ಕೂತ್ಕೊಳ್ಳೋ ನೋಡ್ತೀನಿ ನಿನ್ನ ಅಂತ ಎಷ್ಟು ಸರಿ ಅಂದಿಲ್ಲ. ಆ ಥರ ಶಬ್ದ ಯಾವತ್ತಾರು ನನ್ನ ಹತ್ರ ಬಂದಿದೆಯಾ? ಮತ್ತು ನಾನು ನಿಮ್ಗೆ ಹೇಳಿದ್ನಲ್ಲ, ನಾನು ಯಾವುದೇ ಹೆಣ್ಮಕ್ಕಳು ಸಿಕ್ಕಿದಾಗಲೂ ಕೂಡ ಅಮ್ಮ, ತುಂಬ ಅಕ್ಕ, ತಾಯಿ ಅಂತಲೇ ಮಾತಾಡಿದ್ದೀನಿ. ಇನ್ನೊಂದು ನಿನ್ನೆ ಬಹಳ ವಿಶೇಷವಾದ ಒಂದು ವಿಚಾರ ಹೇಳ್ತೀನಿ. ಚಿಕ್ಕಮಗಳೂರಲ್ಲಿ ಎಸ್ಪೆಷಲಿ ಬೆಳಗ್ಗೆ ಸ್ವಲ್ಪ ಪರಿಸ್ಥಿತಿ ಉದ್ವಿಗ್ನವಾಗಿತ್ತು. ಅಂದರೆ ಕಾಂಗ್ರೆಸ್ ಕಾರ್ಯಕರ್ತರು ನಿಮ್ಮ ವಿರುದ್ಧ, BJP ಕಾರ್ಯಕರ್ತರು ಅವ್ರ ವಿರುದ್ಧ ಹೋರಾಟವನ್ನು ಮಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ಪೊಲೀಸರು ಕಂಟ್ರೋಲ್ ಮಾಡೋದಕ್ಕೆ ಸ್ವಲ್ಪ ಹರಸಾಹಸ ಪಟ್ಟರು. ಬಟ್ ಸಾಯಂಕಾಲ ಆಗ್ತಾ BJP ಕಾರ್ಯಕರ್ತರ ವಿಜಯೋತ್ಸವ ಮುಗಿಲು ಮುಟ್ಟಿತ್ತು. ಅಂದರೆ ನಿಮ್ಮನ್ನ ಪ್ರೀತಿಸೋ ಜನ ನಿಮ್ಮ ಜಿಲ್ಲೆಯಲ್ಲಿ ವಿಪರೀತವಾಗಿದ್ರು. ನಿನ್ನೆ ಒಂದು ನನ್ನ ಅನುಭವಕ್ಕೆ ಬಂದ ಸಂಗತಿ ಏನು ಅಂದರೆ, ದಾರಿಯುದ್ದಕ್ಕೂ ನಮ್ಮನ್ನು ಬೆಂಗಳೂರಿಗೆ ಕರ್ಕೊಂಬರ್ತಿರೋ ಸಂದರ್ಭದಲ್ಲಿರ್ಬೋದು, ಬೆಳಗಾಂನಲ್ಲಿರ್ಬೋದು, ಕಾರ್ಯಕರ್ತರು ವಿಶೇಷವಾಗಿ ರಸ್ತೆ ಇಕ್ಕೆಲೆಗಳಲ್ಲಿ ನಿಂತು ನಿಮ್ಮ ಜೊತೆಗೆ ನಾವಿದ್ದೀವಿ ಅಂತ ಹೇಳ್ತಿದ್ರು. ನಾನು ಕಾಣಬಾರ್ದು ಅಂತ ಇವರು ಕರ್ಟನ್ ಹಾಕ್ಕೊಂಡಿದ್ರು ಒಳಗಡೆಯಿಂದ ಪೊಲೀಸರು. ಆದರೂ ಬಂದು ಆ ಟೋಲ್ ಗೇಟ್ನಲ್ಲಿ ಗಾಡಿ ಸ್ಲೋ ಆದ ಕಡೆಗೆ ಬಂದು ಬಾವುಟ ಹಿಡ್ಕೊಂಡು ಜೈಕಾರ ಹಾಕ್ತಾಯಿದ್ರು. ಆಮೇಲೆ ದಾವಣಗೆರೆ ರಿಲೀಸ್ ಮಾಡಿದಾಗಲೂ ಕೂಡ ಒಂದು ದೊಡ್ಡ ವಿಜಯೋತ್ಸವನೇ ಅಲ್ಲಿ ಮಾಡಿದ್ರು. ದಾರಿ ಉದ್ದಕ್ಕೂ ಅಲ್ಲಿಂದ ಉದ್ದಕ್ಕೂ, ಅದು ದುರ್ಗದಲ್ಲಿ, ಹಿರಿಯೂರಿನಲ್ಲಿ, ಸಿರಾದಲ್ಲಿ, ತುಮಕೂರಿನಲ್ಲಿ, ಡಾಬಾಸ್ಪೇಟೆನಲ್ಲಿ, ನೆಲಮಂಗಲದಲ್ಲಿ, ಆಮೇಲೆ ದಾಸರಳ್ಳಿವರೆಗೂ ಈ ರೀತಿ ಒಂದು ಭಾವನಾತ್ಮಕವಾಗಿರುವಂಥ ಪ್ರತಿಕ್ರಿಯೆಯನ್ನು ತೋರಿಸಿದರು. ನಾನು ಸಂಕಷ್ಟ ಬಂದಾಗ ಕುಗ್ಗಿದ್ದೂ ಇಲ್ಲ, ಸಂಕಷ್ಟನೂ ಕೂಡ ಒಂದು ಅವಕಾಶ, ಅದು ಒಂದು ಅನುಭವ ಅಂತ ಅಂದ್ಕೊಂಡಿದ್ದೀನಿ. ಹಾಗೇ ಈ ಥರದ ಪರ್ವ ತೀರ್ಪು ಬಂದಾಗ ವಿಶೇಷವಾಗಿ ಹಿಗ್ಗೋದೂ ಇಲ್ಲ, ಸಮಚಿತ್ತದಿಂದ ಸ್ವೀಕಾರ ಮಾಡ್ತೀನಿ. ಕಾರ್ಯಕರ್ತರು ಬೆನ್ನೆಲುಬಾಗಿ ನಿಂತಿದ್ದಕ್ಕೆ, ಪ್ರೀತಿ ತೋರಿಸಿರೋದಕ್ಕೆ, ಅವರಿಗೆ ಯಾವ ಶಬ್ದಗಳಲ್ಲೂ ನಾನು ಕೃತಜ್ಞತೆ ಸಲ್ಲಿಸಿದರೆ ಕಡಿಮೆ ಆಗುತ್ತೆ. ಬರೀ ಶಬ್ದಗಳಲ್ಲಿ ಕೃತಜ್ಞತೆ ಸಲ್ಲಿಸಿದರೆ ಅವ್ರ ಕಷ್ಟಕ್ಕೆ ನಿಂತ್ಕೋಬೇಕು. ನಾನು ಹಾಗೆ ಅವ್ರ ಕಷ್ಟಕ್ಕೆ ನಿಂತು ಕೈಲಾದ ಮಟ್ಟಿಗೆ ಋಣದ ಭಾರ ಕಡಿಮೆ ಮಾಡ್ಕೋಬೇಕು ಅಂತ ಅಷ್ಟೇ ನನಗನ್ಸಿ. ನೀವು ಹೇಳ್ತೀರಾ ಯಾವ ಮಹಿಳೆಗೂ ಕೂಡ ನಾನು ಆ ಥರ ಅಪಮಾನ ಮಾಡಿದವನಲ್ಲ ನನ್ನ ಇತಿಹಾಸದಲ್ಲಿ ಅಂತಂದ್ಬಿಟ್ಟು. ಬಟ್ ಕಾಂಗ್ರೆಸ್ನವರು ಮಹಿಳಾ ಆಯೋಗಕ್ಕೆ ದೂರನ್ನು ಕೊಡ್ತಾ ಇದ್ದಾರೆ. ಅವ್ರು ಹೇಳ್ತಾರೆ ಯಾವುದೇ ಮಾನವ ಹಕ್ಕುಗಳ ಉಲ್ಲಂಘನೆ ಆಗಿಲ್ಲ ಅಂತ. ನಿಮ್ಮ ಪಕ್ಷದ ವತಿಯಿಂದ ನೀವು ಮಾನವ ಹಕ್ಕು ಆಯೋಗಕ್ಕೆ ದೂರು ಕೊಡ್ತಾ ಇದ್ದೀರಾ. ಬಗೆಹರಿಯೋದು ಹೆಂಗೆ ಈ ಸಮಸ್ಯೆ? ಹಾಗಾದರೆ ಖಂಡಿತ ಮಹಿಳಾ ಆಯೋಗಕ್ಕೆ ಅವ್ರು ದೂರು ಸಲ್ಲಿಸಲಿ, ಅವರು ದಾಖಲೆಗಳನ್ನು ಪರಿಶೀಲನೆ ಮಾಡಲಿ. ತಪ್ಪಿದ್ರೆ ಕಾನೂನು ಪ್ರಕಾರ ನನಗೂ ಶಿಕ್ಷೆ ಆಗಲಿ. ನಾನೇನು ಕಾನೂನಿನಿಂದ ಹೊರತಾಗಿರೋಣ? ಹಾಗೆಯೇ ಅವ್ರು ಮಾಡಿರೋ ತಪ್ಪುಗಳು, ಅವ್ರ ಇಲಾಖೆ ಮೂಲಕ ಅವ್ರು ನಡೆಸ್ಕೊಂಡ ರೀತಿ, ಪೊಲೀಸ್ ಅಧಿಕಾರಿಗಳು ಎಸಗಿದ ಕರ್ತವ್ಯ ಲೋಪ, ಅದ್ರದ್ದು ತನಿಖೆ ಆಗಲಿ, ನ್ಯಾಯಾಂಗ ತನಿಖೆನೂ ಮಾಡಲಿ. ನಾನು ಮಾನವ ಹಕ್ಕುಗಳಿಗೂ ದೂರು ಕೊಡ್ತೀನಿ, ನ್ಯಾಯಾಂಗ ತನಿಖೆನೂ ಆಗಲಿ. ಎರಡೂ ಕೂಡ ತನಿಖೆ ಆಗಲಿ, ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗಲಿ. ಈಗ ನಿಮ್ಮ ವೈಯಕ್ತಿಕವಾಗಿ ಮತ್ತು ಪಕ್ಷದ ವತಿಯಿಂದ ಮುಂದಿನ ಹೋರಾಟ ಏನು ಅಂತ? ರಾಜ್ಯಾಧ್ಯಕ್ಷರು ಇವತ್ತು ರಾಜ್ಯದಲ್ಲಿ ಇಲ್ಲ, ಹೈದರಾಬಾದಿಗೆ ಹೋಗ್ತೀನಿ ಅಂತ ಹೇಳಿದರು. ಅವ್ರ ಜೊತೆಯಲ್ಲಿ ಇಬ್ಬರು ವಿಪಕ್ಷ ನಾಯಕರ ಜೊತೆಯಲ್ಲಿ ಮಾತಾಡಿ, ಪಕ್ಷದ ಕೇಂದ್ರದ ವರಿಷ್ಠರ ಜೊತೆಯಲ್ಲೂ ಸಮಾಲೋಚನೆ ನಡೆಸಿ ಕಾನೂನಾತ್ಮಕವಾಗಿ ಏನು ಕ್ರಮ ತಗೊಳ್ಬೇಕು, ಹೋರಾಟದ ದಾರಿಯನ್ನು ಹಿಡಿಬೇಕಾ, ಮತ್ತು ಬೆಳಗಾವಿಯಿಂದ ಬದುಕಿ ಬಂದಿದ್ದೇ ಹೆಚ್ಚು ಅಂತ ಹೇಳಿದ್ದಾರೆ. ನಾ ಬೆಳಗಾವಿಗೂ ಹೋಗಬೇಕಲ್ವಾ? ಮನುಷ್ಯನಿಗೆ ಹುಟ್ಟು ಬೆಳಗಾಮಲ್ಲಿ ನಿಮ್ಮ ವಿರುದ್ಧ ಕಾಂಗ್ರೆಸ್ ಕಾರ್ಯಕರ್ತರದ್ದು ಒಂದು ಪ್ರೊಟೆಸ್ಟ್ ನಡೀತಾ ಇದೆ, ಅವ್ರನ್ನ ಸದನದಿಂದ ಅಮಾನತು ಮಾಡಬೇಕು ಅಂತ. ಈಗ ನಾನು ಹೇಳಿದ್ನಲ್ಲ, ನನಗೆ
ಹುಟ್ಟು ಒಂದು ಸರಿ, ಸಾವು ಒಂದು ಸರಿ, ಈ ಜನ್ಮದಲ್ಲಿ ನಮಗೆ ಹಿಂದೂಗಳಿಗೆ ಪುನರಪಿ ಜನನಂ ಪುನರಪಿ ಮರಣಂ. ಹಾಗಾಗಿ ಹಿಂದೂ ಫಿಲಾಸಫಿಗೆ ನಾವು ಪುಣ್ಯವಂತರು. ಬೇರೆಯವರಿಗೆ ಒಂದು ಸರಿನೇ ಸಾವು ಮತ್ತು ಅವ್ರಿಗೆ ಪುನರ್ಜನ್ಮ ಇಲ್ಲ. ನಾವೆಷ್ಟು ಪುಣ್ಯವಂತರು ಅಂದರೆ ಪುನರಪಿ ಜನನಂ ಪುನರಪಿ ಮರಣಂ. ಈ ಜನ್ಮದಲ್ಲಿ ಒಂದು ಸರಿ ಸಾವು, ಒಂದು ಸರಿ ಹುಟ್ಟು. ಹಾಗಾಗಿ ಅದೇನಾಗುತ್ತೆ ಅಂತ ನೋಡ್ಬೇಕಲ್ವಾ. ಅಂದರೆ ಮತ್ತೆ ಹಾಗಾದರೆ ನೀವು ಬೆಳಗಾವಿಗೆ ಹೋಗ್ತೀರಾ ಇವಾಗ? ಹೋಗದೆ ಇದ್ದರೆ ತಪ್ಪಾಗುತ್ತಲ್ವಾ. ಅದು ಏನು ಮಾಡ್ತೀರಾ ಸರ್? ಬನಾನಾ ರಿಪಬ್ಲಿಕ್ ಅಂತ ಬೆಳಗಾವಿ ಅಂತ ಒಳ್ಳೆಯ ಜಿಲ್ಲೆ, ಹಿಂದುತ್ವದ ಗಟ್ಟಿ ನೆಲೆ, ಪ್ರೀತಿಸೋ ಜನ ಇರುವಂಥ ಜಿಲ್ಲೆ, ಸಕ್ಕರೆ ನಾಡು. ಅಲ್ಲಿ ಅದನ್ನು ಬನಾನಾ ರಿಪಬ್ಲಿಕ್ ಅನ್ನುವಂಥ ಭಾವನೆ ಹೊರಗಡೆ ಬರಬಾರ್ದಲ್ಲ. ಕೆಲವರು ಮಾತನಾಡ್ತಾರೆ ಈ ಪ್ರಕರಣ ಬಿಜೆಪಿಗೆ ಒಂದು ಬೂಸ್ಟ್ ಕೊಡ್ತು ಅಂತ. ಬಟ್ ಇಂಥ ಇನ್ಸಿಡೆಂಟಿಂದ ಪಕ್ಷಕ್ಕೆ ಬೂಸ್ಟ್ ಸಿಗಬೇಕಾ ಸರ್? ನಾನು ಹಾಗೆ ಭಾವಿಸೋದಿಲ್ಲ ಅಂತ ಮುಂಚೆನೇ ನಾನು ಹೇಳಿಬಿಟ್ಟೆ. ನಾನು ಹಾಗೆ ಭಾವಿಸೋದಿಲ್ಲ, ಆ ಥರ ನಾನು ನೋಡೋದಿಲ್ಲ. ನಮ್ಮ ಸೈದ್ಧಾಂತಿಕ ವಿಚಾರಗಳೇ ನಮಗೊಂದು ಸ್ಫೂರ್ತಿ. ಆ ಸ್ಫೂರ್ತಿಯೇ ರಾಜಕೀಯದಿಂದ ಹೊರತಾಗಿದ್ದಂಥ ನನ್ನಂಥ ಲಕ್ಷಾಂತರ ಜನರನ್ನು ರಾಜಕೀಯಕ್ಕೆ ತಂದಿರೋದು. ನಾವೇನು ಪೊಲಿಟಿಕಲ್ ಬ್ಯಾಕ್ಗ್ರೌಂಡ್ ಫ್ಯಾಮಿಲಿಯವರ, ಏನು ಪೊಲಿಟಿಕಲ್ ಬ್ಯಾಕ್ಗ್ರೌಂಡ್ ಎಲ್ಲ, ಗಾಡೇ ಫಾದರು. ಆದರೆ ಯಾಕೆ ರಾಜಕೀಯಕ್ಕೆ ಬಂದ್ವಿ? ನಮ್ಮ ಈ ಸೈದ್ಧಾಂತಿಕ ಸ್ಫೂರ್ತಿ, ಅಲ್ಲಿ ನಮಗೆ ಸ್ಫೂರ್ತಿ ಸಿಗುತ್ತೆ. ನಮ್ಮ ರಾಜಕೀಯ ನಮ್ಮ ನಾಯಕರ ನಡವಳಿಕೆ, ನೇತೃತ್ವ ನಮಗೆ ಸ್ಫೂರ್ತಿ ಕೊಡುತ್ತೆ. ನಮ್ಮ ಪಕ್ಷ, ನಮ್ಮ ಸರ್ಕಾರ ತೆಗೆದುಕೊಂಡ ಕೆಲವು ತೀರ್ಮಾನಗಳು ನಮಗೆ ಸ್ಫೂರ್ತಿ ಕೊಡ್ತವೆ. ಅದೇ ಸಾಕು ನಮಗೆ. ನಿಮ್ಮ ಇನ್ಸಿಡೆಂಟನ್ನು ಆಧಾರವಾಗಿ ಇಟ್ಕೊಂಡು RSS ಅಂದರೆ ಇದೇನಾ ಸಂಸ್ಕೃತಿ, ಇದೇನಾ ಇವರಿಗೆಲ್ಲ ಕಲಿಸ್ಕೊಟ್ಟಿರೋದು ಸಂಘ ಪರಿವಾರ ಅಂತ ಅಲ್ಲಿ ತನಕ ಮಾತಾಡ್ತಾ ಇದ್ದಾರೆ. ಒಂದು ಒಳ್ಳೇದೇನಿದೆ ನಾನು ಪಡೆದಿದ್ದೀನಲ್ಲ, ಅದನ್ನು ಹೆಚ್ಚಿನ ಭಾಗ RSSನಿಂದ ಪಡೆದಿದ್ದೀನಿ. ಪರಿಶ್ರಮನ ನಮ್ಮ ಅಮ್ಮನಿಂದ ಪಡೆದಿದ್ದೀನಿ. ಅಮ್ಮ ತುಂಬ ಪರಿಶ್ರಮಿ. ನಮ್ಮಮ್ಮ ಹೇಳೋದು, ನಾನು ಕಷ್ಟಪಡದೇ ಇದ್ದರೆ ನೀವು ಯಾರ್ದೋ ಮನೆಗೆ ಹಾರೆಗುದ್ಲಿ ಹಿಡ್ಕೊಂಡು ಹೋಗಬೇಕಿತ್ತು ಅಂತ ಹೇಳೋದು. ನಮ್ಮಮ್ಮ ತುಂಬ ಪರಿಶ್ರಮಿ. ನಮ್ಮ ಅಮ್ಮನಿಂದ ಆ ಸ್ಫೂರ್ತಿನ ಪಡೆದಿದ್ದೀನಿ, ಪರಿಶ್ರಮ ಪಡೋದನ್ನು. ಕೆಟ್ಟದೇನಾರು ಇದ್ದರೆ ಅದು ನನ್ನ ದೋಷ. ಒಳ್ಳೆಯದೇನಿದೆ, ಒಳ್ಳೆಯ ನಡವಳಿಕೆ ಏನಿದೆ, ಅದು ಸಂಘದಿಂದ ನಾನು ಹೆಚ್ಚಿನ ಪಾಲು ಪಡೆದಿದ್ದೀನಿ. ಮತ್ತು ನನ್ನ ದೋಷಗಳಿದ್ದರೆ ನೋಡಿ, ನಾನು ಮನುಷ್ಯ, ಪರಿಪೂರ್ಣ ವ್ಯಕ್ತಿ ಅಲ್ಲ. ದೋಷ ಇದ್ದರೆ ಅದು ನನ್ನದೇ. ಆದರೆ ದೋಷನ ಕಡಿಮೆ ಮಾಡ್ಕೊಳ್ಳೋ ಪ್ರಯತ್ನನ ಪ್ರಾಮಾಣಿಕವಾಗಿ ಮಾಡ್ತಾಯಿದ್ದೀನಿ. ಕೆಲವೊಮ್ಮೆ ಒಂದೇ ದಿನಕ್ಕೆ ಕಡಿಮೆ ಆಗಿದೆ, ಕೆಲವೊಮ್ಮೆ ವರ್ಷಗಟ್ಟಲೆ ತೊಗೊಂಡಿದೆ, ಕೆಲವೊಮ್ಮೆ ಇನ್ನೂ ಅದು ದೋಷ ದೂರ ಆಗೇ ಇಲ್ಲ. ಕೊನೆಯದಾಗಿ ಈ ಕಠಿಣ ಸಂದರ್ಭದಲ್ಲಿ ನಿಮ್ಮ ಪರವಾಗಿ ನಿಂತಂಥವರಿಗೆ ಮತ್ತು ಸರ್ಕಾರಕ್ಕೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ನಮ್ಮ ಪರವಾಗಿ ನಿಂತವರಿಗೆ ನಾನು ಶಬ್ದಗಳಿಂದ ವರ್ಣಿಸೋಕ್ಕಾಗಲ್ಲ ಅಂತ ಹೇಳಿದ್ದೀನಿ. ನಾನು ಮನಸ್ಪೂರ್ವಕವಾಗಿ ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ. ಅದು ಕಡಿಮೆ ಅಂತ ಅನ್ನಿಸ್ಬೋದು. ಸರ್ಕಾರಕ್ಕೆ ಹೀಗೆ ನಡ್ಕೊಂಡಿದ್ದು ಸರಿನಾ? ಒಬ್ರಿಗೊಂದು ನ್ಯಾಯ, ಇನ್ನೊಬ್ರಿಗೊಂದು ನ್ಯಾಯ ಸರಿನಾ? ನೀವು ಅವಲೋಕನ ಮಾಡ್ಕೊಳ್ಳಿ. ಕಾನೂನು ಆಳ್ವಿಕೆ ಮಾಡಬೇಕೇ ಹೊರತು ಯಾರ್ದೋ ಮರ್ಜಿ ಅಲ್ಲ. ನೀವು ಯೋಚನೆ ಮಾಡಿ. ಕೊನೆಯದಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಅಕ್ಕ, ತಪ್ಪು ತಿಳ್ಕೊಬೇಡಕ್ಕ, ನಾನು ಹೃದಯದಿಂದ ಕೆಟ್ಟವನಲ್ಲ, ಅಷ್ಟೇ ಹೇಳಬಲ್ಲೆ. ಓಕೆ, ಸಿ.ಟಿ. ರವಿ ಅವರೇ, ಥ್ಯಾಂಕ್ ಯು ವೆರಿ ಮಚ್. ನಮ್ಮ ಜೊತೆ ಇಲ್ಲಿ ತನಕ ಮಾತನಾಡಿದ್ದಕ್ಕೆ ಧನ್ಯವಾದ. ಸೊ ಅಂದರೆ ಇಡೀ ಪ್ರಹಸನ ಏನು ನಡೆದಿತ್ತು ಅದನ್ನು 2-3 ಬಾರಿ ಪ್ರೆಸ್ ಮೀಟ್ನಲ್ಲಿ ಸಿ.ಟಿ. ರವಿ ಅವರು ಮಾತನಾಡಿದರು. ಬಟ್ ಇನ್ನೊಂದು ವರ್ಷನ್ ಏನಿತ್ತು, ಇವರ ಮೇಲೆ ಬಂದಂತಹ ಆರೋಪಗಳು, ಆ ಆರೋಪಗಳಿಗೆ ಸ್ಪಷ್ಟೀಕರಣವಂತ ಪಡೆಯುವಂತಹ ಪ್ರಯತ್ನವನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಮಾಡಿದ್ದೀನಿ. ಇದಾಗಿತ್ತು ಇವತ್ತಿನ ವಿಶೇಷ. ನೆನಪಿರಲಿ, ನ್ಯೂಸ್ ಅಂದರೆ ಪಬ್ಲಿಕ್ ಟಿವಿ.